ನಮಸ್ಕಾರ, ಇದು ಮಜಾವತ್ತ ಸೀಸನ್ 3. ಇಲ್ಲಿ ಮಜಾ ಫುಲ್ಲು. ಪ್ರಪಂಚದಲ್ಲಿ ಯಾವತ್ತಿಗೂ ಔಟ್ಡೇಟೆಡ್ ಆಗದೆ ಇರುವಂತ ಒಂದೇ ಒಂದು ಸ್ಟೈಲ್ ಅಂತ ಅಂದ್ರೆ ಅದು ನಮ್ಮ ಸ್ಮೈಲ್. ನೋಡಿ, ನಾವೆಲ್ಲರೂ ಎಷ್ಟು ಚೆನ್ನಾಗಿ ರೆಡಿ ಆಗ್ತೀವಿ, ಎಷ್ಟೆಲ್ಲ ಆಕ್ಸೆಸರೀಸ್ ಹಾಕೊಂತೀವಿ, ಅಂತಾರೆ ನಮ್ಮ ಮುಖದ ಮೇಲೆ ಒಂದೇ ಒಂದು ನಗು ಇಲ್ಲ ಅಂತ ಅಂದ್ರೆ ಏನ್ ಚೆನ್ನಾಗಿ ಕಾಣ್ತೀವಿ ಹೇಳಿ ನಾವು. ಸೊ ನಗ್ನಾಗ್ತಾ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಜಡ್ಜಸ್ ನ ಮತ್ತೆ ನನ್ನ ಬಾಯ್ಸ್ ಅಂಡ್ ಗರ್ಲ್ಸ್ ನ ವೆಲ್ಕಮ್ ಮಾಡ್ಬೇಕಲ್ಲ, ವೆಲ್ಕಮ್ ಮಾಡೋಣ. ಇವರು ಕುಂತ್ರೆ ಸಂಗೀತ ಶುರು, ನಿಂತ್ರೆ ಸ್ವರಗಳ ದರ್ಬಾರು. ಇವರ ಚೆಲುವಿಗೆ ಸರಿಸಾಟಿ ಯಾರು? ನಮ್ಮ ಮಜಾ ಬಾರದ ಮಾಗುರು ಗುರುಗಳೇ, ಸ್ವಾಗತ. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಚಲುವಲ್ಲಿ ಚಂದುಳ್ಳಿ, ಮಾತಲ್ಲಿ ಮಿಂಚುಳ್ಳಿ, ನಕ್ಬಿಟ್ರೆ ಕುಡ್ದಂಗಾಗತ್ತೆ ಈಚಲ ಮರದ ಫ್ರೆಶ್ ಕಳ್ಳಿ. ಅವರೇ ನಮ್ಮ ಗುಳಿ ಕೆನ್ನೆಯ ಹೃದಯ ಕಳ್ಳಿ ರಚ್ಚಿ. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಅನು, ಅಂಡ್ ಆಲ್ ದ ವೆರಿ ಬೆಸ್ಟ್. ನಗು ಅನ್ನೋದು ಅದ್ ಎಷ್ಟೋ ಮನಸ್ಸುಗಳಿಗೆ ಮೆಡಿಸನ್ ತರ. ಅಂತ ಮೆಡಿಸಿನ್ ನ ಫ್ರೀ ಆಗಿ ಹಂಚೋದಕ್ಕೆ ತಯಾರಾಗಿರುವಂತ ನಮ್ಮ ಆಸ್ಥಾನ ಕಲಾವಿದರನ್ನ ವೆಲ್ಕಮ್ ಮಾಡೋಣ. ಬಾಯ್ಸ್ ಅಂಡ್ ಗರ್ಲ್ಸ್ ವೆಲ್ಕಮ್. ಎಲ್ಲಾನು ವೆಲ್ಕಮ್ ಮಾಡಿದ್ದಲ್ಲ, ಇನ್ನೇ ಆಗಿದ್ದಣ. ಮೊದಲ ಸ್ಕಿಪ್ ನ ನೋಡ್ಕೊಂಡ್ ಬರೋಣ. ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಹೇಳಿತ್ತು ಅಂತ ಅಂತಾರೆ. ಹಂಗೆ ನಮ್ಮ ಯುವರಾಜ ಕಾರ್ತಿಕ್ ಕನ್ಸ್ ಕಾಣ್ತಿದ್ರೆ ನಮ್ಮ ಮಹಾರಾಜ ಮಂಜು ಅವರು ಕನ್ಸಿಗೆ ತಣ್ಣೀರೇರಿಸ್ತಿದ್ದಾರೆ. ಮಹಾರಾಜ ಆಗಿ ಹಿಂಗೆಲ್ಲ ಮಾಡ್ಬೋದ ಅವರು? ನೀವೇ ಹೇಳಿ. ಅಲ್ಲೋಡ ಎಲ್ಲಿ ಎಲ್ಲಿ ಮಗಳು ಜಾನಕಿ. ಅಪ್ಪಾಜಿ ಅಪ್ಪಾಜಿ, ನಿಮಗೇನು ತೊಂದರೆ ಆಗಲಿಲ್ಲವೇ? ಏನು ಆಗಿಲ್ಲ, ನಮಗ ಸೈಡಿಗೆ ತುತ್ಬಿಟ್ಟವನೆ. ಅಲ್ಲ, ಅವ್ನು ತುತ್ತಿದ್ರು ನಾ ಸಾಯ್ತಾ ಇರಲ್ಲ, ನೀನ್ ಮೇಲ್ ಬಿದ್ದಲ್ಲ ಅವಾಗೆ ಸಾಯಂಗಾಯ್ತು ನೋಡು. ಅಪ್ಪಾಜಿ, ನಿಮ್ಮನ್ನು ಈ ಸ್ಥಿತಿಗೆ ತಂದವನನ್ನು ನಾನು ಉಳಿಸುವುದಿಲ್ಲ. ಬೇಡ ನಡಿ ಮಗಳೇ. ಮಹಾರಾಜ, ಇವಳು ಯಾವ ಸುಂದರಿ! ಇವಳನ್ನು ನೋಡಿದರೆ ಮೈಯೆಲ್ಲ ಗಲಗಲ ಗಲಗಲ ಅಂತ ಇದೆಯಲ್ಲ. ಒಮ್ಮೆ ಇವಳನ್ನು ಮುಟ್ಟಬೇಕೆಂದಿಸುತ್ತಿದೆ. ಮಹಾರಾಜ, ಇವಳನ್ನು ನನಗೆ ಬಿಟ್ಟು ಕೊಡು. ಆಗುವುದಿಲ್ಲ. ನಿನಗೇನು ಒದ್ದೆ ವೈಡೂರಿಗಳು ಬೇಕೇ? ಬೇಡ. ಮತ್ತೆ ಬಂಗಾರ ಬೇಕೇ? ಬೇಡ. ನನ್ನ ಅರ್ಧ ರಾಜ್ಯ ಬೇಡ. ನನ್ನ ಪೂರ್ತಿ ರಾಜ್ಯ ಬೇಡವೇ ಬೇಡ. ಇನ್ನೇನಿದೆ ನನ್ನ ಬಳಿ ಕೊಡಲು? ನನ್ನ ಆಸ್ಥಾನದ ಆಂಟಿಯರಂದ್ರು ಇವನು ಮಾತಾಡ್ತಾ ಇಲ್ವಲ್ಲೇ? ಇದ್ಯಾಕೆ? ನಾನು ಶರಣಾಗತಿಯಾಗಿದ್ದೇನೆ. ಇಡೀ ರಾಜ್ಯಕ್ಕೆ ಶರಣಾಗ್ತಿದ್ದವ ಪುಟಗೋಸಿ ಆಂಟಿಗೆ ಶರಣಾದೆಯ? ಆಂಟಿ ಎಂದು ಕ್ಷುಲ್ಲಕವಾಗಿ ಮಾತನಾಡಬೇಡ. ಆಂಟಿಯಿಂದ ರಾಜ್ಯಗಳೇ ಒಡೆದಿವೆ, ದೇಶಗಳೇ ಒಡೆದಿವೆ. ಹೌದು. ಹಾಗಾದರೆ ಈ ನಿನ್ನ ಮಗಳು ಧಾರಾಳವಾಗಿ. ಥ್ಯಾಂಕ್ ಯು. ಅಪ್ಪಾಜಿ, ಇವನ್ ಯಾವ ಜಾತಿಯೋ ನಾನ್ ಯಾವ ಜಾತಿಯೋ, ಇದಕ್ಕೆ ನಮ್ಮ ಧರ್ಮ ಜಾತಿ ಒಪ್ಪುವುದೇ? ಜಾತಿ 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 ಜಾತಿ. ಮುಂದಿನ ಮಾತನ್ನು ನೀನು ಮುಂದುವರಿಸು. ನಿಮ್ಮದಲ್ಲವೇ ಡೈಲಾಗು? ನನಗೆ ನೆನಪಿನ ಶಕ್ತಿ ಕಳೆದು ಹೋಗಿದೆ. ಜಾತಿ ಜಾತಿ ಜಾತಿ. ಇಲ್ಲಿ ನಗೆಸುವ ನಮಗೆ ಜಾತಿ ಇಲ್ಲ, ಇಲ್ಲಿ ಕೂತು ನಗುವ ಇವರಿಗೆ ಜಾತಿ ಇಲ್ಲ. ಅಲ್ಲಿ ಕೂತಿರುವ ಅವರಿಗೆ ಜಾತಿ ಇಲ್ಲ, ಇಲ್ಲಿರುವ ಇವರಿಗೆ ಜಾತಿ ಇಲ್ಲ, ನಮಗೆ ಜಾತಿ ಇಲ್ಲ. ನಗಿಸುವ ನಮಗೆ ಜಾತಿ ಇಲ್ಲ, ನಗುವವರಿಗೆ ಜಾತಿ ಇಲ್ಲ. ಇದರ ಮಧ್ಯೆ ನಮ್ಮದೆಂತ ಜಾತಿ ಪ್ರಭು? ರೈತ ಬೆಳೆಯುವ ಅನ್ನಕ್ಕೆ ಜಾತಿ ಇಲ್ಲ, ಅದರ ತಿನ್ನುವ ನಮಗೆ ಜಾತಿ ಇಲ್ಲ. ನಮ್ಮಿಬ್ಬರ ಸಂಬಂಧದ ಮಧ್ಯೆ ಜಾತಿ ಹೇಗೆ ಬಂದ್ಬಿಡ್ತು? ಹೇಳ್ದೆ ಯುವರಾಜ. ಕ್ಷಮಿಸಿ ಅಪ್ಪಾಜಿ, ನಾನು ಇವರನ್ನು ಮದುವೆ ಆಗುತ್ತೇನೆ. ಸರಿ, ಹಾಗಾದ್ರೆ ನನ್ನ ರಾಜ್ಯಕ್ಕೆ ಬಾ. ಬೇಡ. ಯಾಕೆ? ಇದೇ ರಾಜ್ಯದಲ್ಲಿ ಯುವರಾಜನಾಗಿರು. ಯಾವ ರಾಜ್ಯ ಆದ್ರೇನು, ಹೆಣ್ಣು ಸಿಕ್ಕಿದ್ರೆ ಸಾಕು. ಸೈನಿಕರೇ ಎಲ್ಲರೂ ಮನೆಗೆ ತೆರಳಿ. ಇಲ್ಲಿ ಯಾವ ಸೈನಿಕರಿದ್ದಾರೆ? ಕಾಸ್ಟಿಂಗ್ ಪ್ರಾಬ್ಲಮ್. ಮೈಮ್ ಆಸ್ತರದ ಪಂಡಿತರೆ, ನೀವೆಲ್ಲ ಹೊರಡಿ. ಇಲ್ಯಾರ ಆಸ್ಥಾನ ಪಂಡಿತ್ರವ್ರೆ? ಕಣ್ಣಿಗೆ ಏನ್ ಇಟ್ಕೊಂಡಿದ್ದೀನಿ ಇಲ್ವಾ? ಓ, ಇವ್ರೇ. ಸರಿ, ಹಾಗಾದ್ರೆ ನಿಮ್ಮ ರಾಜ್ಯಕ್ಕೆ ತೆರಳೋಣ, ಬನ್ನಿ. ನಡೀರಿ. 10 ವರ್ಷಗಳ ನಂತರ ಮಹಾಪ್ರಭು,
ಕ್ಯಾನ್ಸರ್ ಆಗೋ ಮುಂಚೆ ಆಟ ಆಡೋಣ ಅಂತ ಇವಾಗ ತಾಳಿ ಅಂದ್ರೆ ಹೆಂಗ್ ತಡ್ಕೊಳ್ಳೋದ್ ನಾನು? ಎಲ್ಲದಕ್ಕೂ ಸಮಯ ಬರಬೇಕಲ್ಲವೇ? ಸಮಯ ಬರ್ತದೆ ಅಂತ 10 ವರ್ಷ ಕಳೆದಾಯ್ತು, ಬರೀ ಮುಪ್ಪೆ ಬಂದಿದೆ, ಏನು ಬರಲ್ಲ. ನೀನ್ ಸಂಸಾರ ಮಾಡಕ್ಕೆ ಬಿಡಲ್ಲ ನೀನು. ನಿನಗಲ್ಲ ನಿಮ್ಮ ಅಪ್ಪಂಗ್ ಮಾಡ್ಬೇಕ ಬಡ ಇದಂಗೆ. ಏಯ್ ಮಾಮ ಬರೇ ಹೇಳು ಯುವರಾಜರೇ. ಏನ್ ಹೇಳೋದು? ಬೆಂಕಿ ಕಡ್ಡಿ ಕೀರಿದ್ರೆ ತಾನೇ ಬೆಂಕಿ ಬರೋದು. ಒಂಚೂರು ತೀರಕ್ಕೆ ಅವಳಿಗೆ. ಕಡ್ಡಿಯನ್ನು ಯಾವಾಗ ಗೀರಬೇಕು, ಯಾವ ಸಮಯದಲ್ಲಿ ಗೀರಬೇಕೆಂದು ಕಾಲ ನಿರ್ಣಯ ಮಾಡುತ್ತದೆ. ಕಾಲ ಹಿಡಿಯಕಂತ ತುಳಿತಾ ಇತ್ತು, ಇವನಿಗೆ ಕಾಲ ನಿರ್ಣಯ ಮಾಡುತ್ತಂತೆ. ಓಹೋ, ಅಳಿಯಂದ್ರು ಬಹಳ ಕೋಪಗೊಂಡಿದ್ದಾರೆ, ಅವರಿಗೆ ವಿಶ್ರಾಂತಿಯನ್ನು ನೀಡಿ. ಇಲ್ಲಿ ಮನ್ಸಿಗೆ ಗೊತ್ತಿಲ್ಲ, ಇವಂದು ಮರ್ಯಾದೆ ಬೇರೆ. 10 ವರ್ಷ ಆಯ್ತು ಸಂಸಾರನೇ ಮಾಡಿಲ್ಲ. ಹಾ, ನಿನ್ನ ಸಂಸಾರಕ್ಕೆ ಒಂದು ಒಳ್ಳೆ ಉಪಾಯ ಇದೆ. ಯಾರಲ್ಲಿ? ಅಳಿಯಂದ್ರಿಗೆ ನುಗ್ಗೆಕಾಯಿ ಸಾರ್ ತಗೊಬನ್ನಿ, ನುಗ್ಗೆಕಾಯಿ ಪಲ್ಯ ತಗೊಬನ್ನಿ, ನುಗ್ಗೆಕಾಯಿ ರಸಂ ತಗೊಬನ್ನಿ, ನುಗ್ಗೆಕಾಯಿಂದ ಪಂಚಪುಚ್ಚ ಭೋಜನವನ್ನು ತೆಗೆದುಕೊಂಡು ಬನ್ನಿ. ಅಳಿಯಂದ್ರೆ ಸ್ವೀಕರಿಸಿ. ಸಿದ್ಧವಿದೆ ಅಪ್ಪಾಜಿ. ಕೊಡಿ. ಅಳಿಯಂದ್ರು ತುಂಬಾ ಬಿಸಿ ಆಗಿದ್ದಾರೆ, ಹೋಗಿ ತಣ್ಣೀರು ಸ್ನಾನ ಮಾಡಿಸಿ. ನುಗ್ಗೆಕಾಯಿ ತಿನ್ಸೋದೇನಕ್ಕೆ, ರಂಜಿಗೆ ಎಪ್ಸೋದೇನಕ್ಕೆ, ಮತ್ ತಣ್ಣೀರು ಉಯ್ಯೋದೇನಕ್ಕ? ಎಲ್ಲವೂ ಕಾಲ ನಿರ್ಣಯ ಮಾಡುತ್ತದೆ. ಕಾಲ ನಿರ್ಣಯ ಮಾಡುತ್ತೆ. ಯಾರಲ್ಲಿ? ಗೊತ್ತಾಯ್ತು ಕಣ, ಈಗೇನ್ ತಣ್ಣೀರು ಉಯ್ಕೊ ಬರ್ಬೇಕಾ? ಅಪ್ಪಾಜಿ, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಕ್ಷೇಮವೇ? ಎಲ್ಲ ಚೆನ್ನಾಗಿ ಅವ್ರೆ. ಜಲಾಭಿವೃದ್ಧಿ ಎಲ್ಲ ಸಖತ್ತಾಗಿದೆ. ಕೃಷಿ ಅಭಿವೃದ್ಧಿ ನಡೀತಾ ಇದೆ. ಸಂತಾನಾಭಿವೃದ್ಧಿ ಸಂತಾನಾಭಿವೃದ್ಧಿ ಊರ್ ತುಂಬಾ ಆಯ್ತದೆ, ನಮ್ಮ ಮನೇಲಿ ಆಯ್ತಾ ಇಲ್ಲ ಕಣೆ. ದೇಹದಲ್ಲಿ ಏನಾದ್ರೂ ಸಮಸ್ಯೆ ಇರಬಹುದು. ಏನ್ ಸಮಸ್ಯೆ ಐತೆ? ಇವನು ಪಾವಗಡದಿಂದ ರಾಯಗಢ ತನಕ ಯುದ್ಧ ಮಾಡ್ಕೊ ಬರ್ತೇನೆ, ನಮ್ಮ ಮನೇಲೆ ಯುದ್ಧ ಮಾಡಕ್ ಬಿಡಲ್ಲ ನಾಯಿ. ಅಳಿಯಂದ್ರು ತುಂಬಾ ಸಿಟ್ಟಿಗೆದ್ದಿದ್ದಾರೆ, ಅವರ ಹೃದಯ ಘಾಸಿ ಆಗಿದೆ, ತಣ್ಣಗೆ ಗಾಳಿ ಬೀಸು ಮಗಳೇ. ಆಗಲಿ ಅಪ್ಪಾಜಿ. ಇವಳೊಬ್ಳು ಅಪ್ಪ ಹೇಳ್ದೆ ಕೇಳಕ್ಕೆ. ಏನ್ ಮಾಡ್ತಾ ಇದೀಯಾ? ನಿಮ್ಮ ಹೃದಯಕ್ಕೆ ಗಾಳಿ ಬೀಸುತ್ತಿದ್ದೇನೆ. ಮಾಕ ಹೃದಯ ಇರೋದಿಲ್ಲ ಕಣೆ, ಎಲ್ಲಿ ಯಾವಾಗ ಥಂಡಿ ಮಾಡ್ಬೇಕಂತಾನೂ ಗೊತ್ತಿಲ್ಲ, ನಂಗೆ ಗೊತ್ತಿದ್ರು ಆಗ್ತಾ ಇಲ್ಲ ಇಲ್ಲಿ. ಯುವರಾಜರೇ, ಏನೋ ಪ್ರಜೆಗಳು ಬಂದಿದ್ದಾರೆ, ಇದಕ್ಕೊಂದು ಕಡಿಮೆ ಇಲ್ಲ, ತೀರ್ಪು ಕೇಳೋದಕ್ಕೆ ಬಂದಿದ್ದಾರೆ. ಖರ್ಚು ಯಾರಲ್ಲಿ? 10 ವರ್ಷ ಆಯ್ತು. ಜಡ್ಡಿನಾಕನ ಬಂಪುನಾಕನ ಜಡ್ಡಿನಾಕನ ಬಂಪುನಾಕನ ಜಡ್ಡಿನಾಕನ ಬಂಪುನಾಕನ ಜಡ್ಡಿನಾಕನ ಬಂಪ್ ಜಡ್ಡಿನಾಕನ ಬಂಪುನಾಕನ ಜಡ್ಡಿನಾಕನ ಬಂಪುನಾಕನ ಜಡ್ಡಿನಾಕನ ಬಂಪುನಾಕನ ಜಡಿನಾಕನ ಬಂಪುನಾಕನ ಜಡಿನಾಕನ ಬಂಪುನಾಕನ. ಮಹಾರಾಜರಿಗೆ ಪ್ರಣಾಮಗಳು. ಮಹಾರಾಜರೇ, ಏನು? ನನ್ನ ಯಾಟೆಯ ಹಿಂದೆ ಇವನ ಹುಂಜ ಓಡಿ 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 ಬಂದು ಮೇಲೆ ಹತ್ತಿ ಹೀಗೆ ಕುಕ್ಕುತ್ತದೆ ಮಹಾಪ್ರಭು. ನಾನೇನ್ ಮಾಡ್ಬೇಕು? ಅದನ್ನ ಬೇರೆ ಮಾಡಿ ಮಹಾಪ್ರಭು. ಅದನ್ನ ಬೇರೆ ಮಾಡಿ ಏನೋ ಮಾಡ್ಬೇಕು. ಇಲ್ಲಿ ನಮ್ಮನೇಲಿ ನನ್ನ ಹೆಂಡತಿ ಹತ್ರ ಸೇರಕ್ ಬಿಡ್ತಾ ಇಲ್ಲ, ನೀನ್ ಆ ಹುಂಜನ ಯಾಟೆ ಹತ್ರ ಸೇರಕ್ ಬಿಡ್ತಿಲ್ಲ. ನಮ್ಮ ನಿಲ್ ದೂರ ಮಾಡಿ, ಅದನ್ನ ನಿಲ್ ದೂರ ಮಾಡಿ, ಸಮಾಜಕ್ಕೆ ಏನಾರ ಮೆಸೇಜ್ ಕೊಡ್ಬೇಕು ನೀವು. ಅಳಿಯಂದರು ತಮ್ಮ ಸಮಸ್ಯೆ ಬಗ್ಗೆ ಹೇಳಿಕೊಳ್ಳುತ್ತಿದ್ದರೆ ಕೋಳಿಯ ಸಮಸ್ಯೆ ಬಗೆಹರಿಸುತ್ತಿಲ್ಲ. ಬೇರೆ ಸಮಸ್ಯೆ ಹೇಳಿ. ಯುವರಾಜರಿಗೆ ಪ್ರಣಾಮಗಳು. ಯುವರಾಜರಿಗೆ ಪ್ರಣಾಮಗಳು. ತಮ್ಮಲ್ಲೊಂದು ಕೋರಿಕೆಯನ್ನು ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ಹೆಂಡತಿಗೆ 16 ಜನ ಮಕ್ಕಳು. ಆಪರೇಷನ್ ಮಾಡಿಸ್ಕೋ ಅಂದ್ರೆ ಮಾಡಿಸಿಕೊಳ್ಳುತ್ತಿಲ್ಲ. ಈಗ ನನ್ನ ಸಂಸಾರ ಹೊರದು ಊರು ಬಾಗ್ಲಾಗಿದೆ. ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ. ಹೇಳಿ ಮಹಾಪ್ರಭು. ಮಹಾಪ್ರಭುಗಳೇ, ಇವ್ರದ್ದು ಊರು ಬಾಗಿಲಾಗಿದೆಯಂತೆ, ನಮ್ಮನೆ ಬಾಗಿಲೇ ಓಪನ್ ಹೌದಾ ಮಹಾಪ್ರಭು? ನನಗೆ ಕೀ ಕೊಟ್ಟರೆ ನಾನು ತೆಗೆಯುತ್ತೇನೆ. ಇವನು ಅಧಿಕ ಪ್ರಸಂಗ ಮಾಡುತ್ತಿರುವನು, ಇವನನ್ನು ಜೈಲಿಗೆ ತಳ್ಳಿ. ಮಹಾಪ್ರಭು, ನಾನೇನು ಮಾತಾಡೇ ಇಲ್ಲ. ನೀನು ಮಾತಾಡಲ್ಲ ಅಂತ ನಿನ್ನನ್ನು ಜೈಲಿಗೆ ತಳ್ಳಿ. ಅದಕ್ಕೆ ಬಂದ ತಕ್ಷಣ ಏನಾದ್ರು ಮಾತಾಡ್ಬೇಕನ್ನ ನಡಿ. ಯುವರಾಜರು ಓರಿ ಆಡ್ದಂಗ ಆಡ್ತಾ ಇದ್ದಾರೆ. ನರ್ತಕಿಯನ್ನು ಬರಮಾಡಿ ಮನೋರಂಜನೆಯನ್ನು ನೀಡಿ. ಯಾವ ತಣ್ಣೀರು ಟ್ವೀಟ್ ಮಾಡೋದು ನೀನೆ, ತಣ್ಣೀರಿಗೆ ಗೊತ್ತದು ನೀನೆ. ನನಗೆ ಆಸ್ಥಾನೂ ಬೇಡ, ಈ ರಾಜ್ಯನೂ ಬೇಡ, ಜೈಲ್ ಸೇರ್ಕತೀನಿ ನಾನು. ಬನ್ನಿ ಮಹಾಪ್ರಭು, ಬನ್ನಿ. ಯುವರಾಜರ ನೀವ್ಯಾಕೆ ಸೆರೆಮನೆಗೆ ಹೋಗುತ್ತಿದ್ದೀರಿ? ಗೊತ್ತಿಲ್ವಾ? ಹೊಟ್ಟೆ ತುಂಬದನಿಗೇನೋ ಗೊತ್ತು, ಹಸುವು ಹೊಟ್ಟೆ ಎಸ್ಕೊಂಡಿರೋ ನೀ ಗೊತ್ತು. 10 ವರ್ಷದಿಂದ ಊಟ ಮಾಡಿಲ್ವಾ? ಹಾಗಾದ್ರೆ 1-2 ಬಿರಿಯಾನಿ ತಗೊಬನ್ನಿ. ಬಿರಿಯಾನಿ ಯಾವನಿಗೆ ಬೇಕಲ್ಲ, ಸಂಸಾರ ಮಾಡಿಲ್ಲ ಕಣ. ಮಗಳೇ ಜಾನಕಿ, ಬಂದೆ ಅಪ್ಪಾಜಿ. ನಿನ್ನ ಮೇಲೆ ಮುರಿಸ್ಕೊಂಡು ಅಳಿಯಂದ್ರು ಸೆರೆಮನೆಗೆ ಹೋಗಿದ್ದಾರೆ. ಹೌದೇ? ಅದೇನು ವಿಚಾರಿಸು. ಪ್ರಿಯಾ, ನನ್ನ ಮೇಲೆ ಕೋಪವೇ? ಕೋಪ ಇಲ್ಲ, ಸ್ವಲ್ಪ ತಾಪ. ಹೊರಗೆ ಬನ್ನಿ. ಬರಲಾರಿ. ಏನು ಪ್ರಿಯಾ? ನನಗೇನು ಸೌಂದರ್ಯ ಇಲ್ಲವೇ, ಅಂದ ಇಲ್ಲವೇ, ಚಂದ ಇಲ್ಲವೇ?
ಏಕೆ ನನ್ನೊಂದಿಗೆ ಸಂಸಾರ ಮಾಡುತ್ತಿಲ್ಲ? ನಿಮ್ಮ ಸೌಂದರ್ಯವನ್ನು ವರ್ಣಿಸಲು ಪದವಿಲ್ಲ. ಹಾ ನಿಮ್ಮ ಈ ಕೇಶ ರಾಶಿ, ಆಹಾ ನಿಮ್ಮ ಈ ನಯನಗಳು, ಆಹಾ ನಿಮ್ಮ ಈ ನಾಸಿಕ ಕಾರ್ತಿಕ ನಾಸಿಕ ನಾಸಿಕ, ನಿಮ್ಮ ಈ ಅದರಗಳನ್ನು ನೋಡುತ್ತಿದ್ದರೆ ಆಹಾ ನಿಮ್ಮನ್ನು ಮಗುವಿನಂತೆ ಎತ್ತಿ ಮುದ್ದಾಡಬೇಕೆನಿಸುತ್ತಿದೆ. ನನಗೂ ಮಗುವೇ ಬೇಕು ಎನಿಸುತ್ತಿದೆ. ಆದರೆ ಅಪ್ಪಣೆ ಕೊಡುತ್ತೆಯಾ? ಕೊಡುತ್ತೇನೆ, ಬನ್ನಿ. ಬರ್ಬೇಕಂತೆ. ಯುವರಾಜ, ನಮ್ಮ ಪ್ರೀತಿ ಲೈಲಾ ಮಜ್ನು ಸಲೀಂ ಅನಾರ್ಕಲಿ ಅಂತೆ. ನಮ್ಮ ಪ್ರೀತಿಗೆ ಸಾವಿಲ್ಲ. ಸಾವು ಸಾಯಿಲಿ. ಈಗ ನೀನು ಯುವರಾಜರೇ, ಈಗ ಕಣ್ಣೀರಿಗದ್ಬೇಕಪ್ಪ. ಮಹಾಪ್ರಭುಗಳಿಗೆ ಪ್ರಾಣಗಳು. ಅದು ಪ್ರಾಣಗಳು ಅಲ್ಲ, ಪ್ರಾಣ್ಯಗಳು. ನಾನು ಶಿಲ್ಪಿ, ನೋಡಕೊಳ್ಳೆ ಕಪಿದ್ದನಿದೆಯಾ? ನಾನು ಸಿಕ್ಕ ಸಿಕ್ಕ ಕಲ್ಲುಗಳನ್ನು ಕೆತ್ತಿ ಶಿಲೆಯನ್ನು ಮಾಡುವೆನು. ಅದಕ್ಕಾಗಿ ನೀವು ಹೂ ಅಂದರೆ ನಿಮ್ಮ ರಸವತ್ತಾದ ಸಂಸಾರ ಜೀವನವನ್ನು ರಸವತ್ತಾಗಿ ಕೆತ್ತಿ ಈ ರಾಜ್ಯಕ್ಕೆ ತೋರಿಸುವೆನು. ರಸವತ್ತಾಗಿ ಕೆತ್ತಕ್ಕೆ ಏನಾಯ್ತು? ದಿನಕ್ಕೆ 3 ಸತಿ ನುಗ್ಗೆಕಾಯಿ ಸಾರು, 6 ಸತಿ ತಣ್ಣೀರ್ ಸಾಲ. ನಿನ್ನ ಹುಳಿಯೇಟನ ಪೆಟ್ಟು ಅಂತ ತಿಳ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗಲ್ಲ. ಫಲ ಉಳೋದನ್ನ ನೋವು ಅಂತ ತಿಳ್ಕೊಂಡ್ರೆ ಯಾವ ಭೂಮಿನೂ ಫಲ ಕೊಡಲ್ಲ. ಯಾವ್ದಾವ್ದೋ ಪಿಕ್ಚರ್ ಡೈಲಾಗ್ ಎಲ್ಲ ಹೇಳ್ಕೊಂಬಂದು ಸಾಯ್ತವಳೆ. ಇವನ್ನ ನೇಣಿಗಂಬಕ್ಕಾಕಿ ಅದನ್ನ ಕೆತ್ತಿ ಶಿಲೆ ಮಾಡುವೇನು.